ಕೊಡ್ಬಾ ಕೊಡ್ಬಾ ಹೆಂಗೆ ಅಲ್ಲೇ ಅಲ್ಲೇ ಇಲ್ಲೇ. ನಮಸ್ಕಾರ ಎಲ್ರಿಗೂ. ಅಜ್ಜಿ ಏನು ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಆ್ಯಕ್ಚುಲಿ ಈ ಅಜ್ಜಿ ನಮ್ಮೂರಲ್ಲಿ ತುಂಬ ಫೇಮಸ್. ಯಾಕಪ್ಪ ಅಂತ ಅಂದರೆ, ಯಾರಿಗೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಯಾರಿಗೆ ಹೊಟ್ಟೆ ನೋವು ಬರಲಿ, ಒಂದು ಊಟ ಸೇರದೇ ಇರಲಿ, ಅಂದರೆ ನಾವು ಚಿಕ್ಕವರಿಂದ ಕೂಡ ಇದು ಅಭ್ಯಾಸ ಆಗಿಬಿಟ್ಟಿದೆ. ಈ ಅಜ್ಜಿನ ಕರ್ಕೊಂಬಂದು ದೃಷ್ಟಿ ತೆಗೆದ್ರೆ ನಮಗೆ ಸ್ವಲ್ಪ ಆರಾಮ ಅನಿಸುತ್ತೆ. ಸೊ ಇದು ನಮಗೆ ಚಿಕ್ಕವರಿಂದ ಅಭ್ಯಾಸ ಆಗಿಬಿಟ್ಟಿದೆ. ಇದು ನಾನು ತುಂಬ ದಿನ ಆಗಿತ್ತು ದೃಷ್ಟಿ ತೆಗೆಸ್ಕೊಂಡು. ಆ್ಯಕ್ಚುಲಿ ಊರಿಗೆ ಬಂದಾಗೆಲ್ಲ ತೆಗೆಸ್ಕೊಂಡು ಹೋಗ್ತಿರ್ತೀನಿ. ಫಸ್ಟ್ ಚೆನ್ನಾಗಿದ್ರು, ಈಗ ತುಂಬ ವಯಸ್ಸಾಗ್ಬಿಟ್ಟಿದೆ ಅಜ್ಜಿಗೆ. ಇದು ಹಳೇ ಕಾಲದಲ್ಲೆಲ್ಲ ಈ ಥರ ಮಾಡ್ತಾಯಿದ್ರು. ಇವಾಗ ಎಷ್ಟು ಕಡೆ ಈ ಥರ ಇದೆ ನನಗೆ ಗೊತ್ತಿಲ್ಲ. ಬಟ್ ನಮ್ಮೂರಲ್ಲಂತೂ ಯಾವುದೇ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಹೊಟ್ಟೆ ನೋವು ಬಂದರೆ ಏನೇ ಆದ್ರೂ ನಾವು ಈ ಅಜ್ಜಿನ ಕರ್ಕೊಂಬಂದುಬಿಡ್ತೀವಿ. ಅವ್ರ ಹತ್ರ ದೃಷ್ಟಿ ತೆಗೆಸ್ಕೊಂಡ್ರೆ ಆರಾಮ ಅನಿಸುತ್ತೆ. ಕೆಲವರಿಗೆ ಸಿಟಿಯಲ್ಲಿರೋರಿಗೆಲ್ಲ ಗೊತ್ತಿರಲ್ಲ, ಅಂದರೆ ಸುಮ್ಮನೆ ಡಾಕ್ಟರ್ಸ್ ಹತ್ರ ಹೋಗ್ತಾರೆ, ಹಾಸ್ಪಿಟಲಿಗೆ ಹೋಗ್ತಾರೆ. ಬಟ್ ಇಲ್ಲಿ ನಾವು ಈ ಥರ ಅಭ್ಯಾಸ ಇದೆ ನಮಗೆ. ಮುಂದೆ ನೋಡಿ ಯಾವ್ಯಾವ ಥರ ಮಾಡ್ತಿದ್ದಾರೆ ಅಜ್ಜಿ, ಯಾವುದ್ರಲ್ಲಿ ದೃಷ್ಟಿ ತೆಗಿತಿದ್ದಾರೆ ಅಂತ. ಒಂದು ಪರ್ಕೆಯಲ್ಲಿರುತ್ತೆ, ಮರದಿಂದನೂ ತೆಗಿತಾರೆ, ಅಲ್ಲಿ ಕುಡ್ಗೋಲ್ ಇದೆಯಲ್ವಾ ಅದರಿಂದನೂ ತೆಗಿತಾರೆ, ಸೆರಗಿಂದ ತೆಗಿತಾರೆ. ಆಗಿನ ಕಾಲದ್ದು ಎಲ್ಲ ಸುಮ್ಮನೆ ಹೇಳಲ್ಲ ಆಯಿತಾ. ಎಲ್ಲದಕ್ಕೂ ಹಾಸ್ಪಿಟಲ್ಲೇ ಅಲ್ಲ ಸೊಲ್ಯೂಷನ್ನು. ಕೆಲವೊಂದು ಇರುತ್ತೆ, ಅದನ್ನು ನಾವು ನಂಬಬೇಕು. ಆ್ಯಕ್ಚುಲಿ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ನಾನು ಈ ಅಜ್ಜಿ ಹತ್ರ ದೃಷ್ಟಿ ತೆಗೆಸ್ಕೊಂಡ್ರೆ ನನಗೆ ಸ್ವಲ್ಪ ಆರಾಮ ಅನಿಸುತ್ತೆ, ಊಟ ಎಲ್ಲ ಚೆನ್ನಾಗಿ ಸೇರುತ್ತೆ, ಹೊಟ್ಟೆ ನೋವು ಕಡಿಮೆ ಆಗುತ್ತೆ, ಆ ಥರ ಇದೆ. ಸಾಕೆ ನಡಿ ಏನು ಮಕ್ಕಿ ಬಂದೆ. ಫಸ್ಟು ಪೊರ್ಕೆಯಲ್ಲೆಲ್ಲ ತೆಗೆದ್ರು, ಆ ಕಡ್ಡಿನೆಲ್ಲ ಸುಟ್ಟರು, ಅದ್ರದ್ದು ಬಟ್ಟೆ ಇಟ್ಟರು. ಆಮೇಲೆ ಈಗ ಗುಂಡ್ಕಲ್ಲಲ್ಲಿ ತೆಗಿತಿದ್ದಾರೆ.
ನೆಕ್ಸ್ಟು ಅದರಲ್ಲಿ ಉಪ್ಪು ಮೆಣಸಿಕಾಯಿ ಕೂಡ ಇದೆ, ಅದನ್ನು ನಿವಿಳಿಸ್ಬಿಟ್ಟು 3 ದಾರಿ ಕೂಡ ಹತ್ರ ಹಾಕ್ತಾರೆ ನಮ್ಮ ಕಡೆ, ದೃಷ್ಟಿ ನಿವಾರಣೆ ಆಗಲಿ ಅಂತ. ಈಗ ಮರದಲ್ಲಿ ತೆಗಿತಿದ್ದಾರೆ ನೋಡಿ. ನೋಡಿ, ಉಪ್ಪು ಮೆಣಸಿಕಾಯಲ್ಲೆಲ್ಲ ನಿವಿಳಿಸ್ಬಿಟ್ಟು ದೃಷ್ಟಿ ತೆಗೆದು ಆ ಉಪ್ಪನ್ನ ನನ್ನ ಬಾಯಲ್ಲಿ ಹಾಕ್ತಿದ್ದಾರೆ. ಕೆಲವ್ರಿಗೆ ನೋಡೋರಿಗೆ ಇದ್ರ ಮೇಲೆ ನಂಬಿಕೆ ಇರಲ್ಲ, ಬಟ್ ಅವ್ರವ್ರ ನಂಬಿಕೆ ಅವ್ರವ್ರಿಗೆ ಇರುತ್ತಲ್ವಾ. ಸೊ ನಾನು ದೃಷ್ಟಿ ಎಲ್ಲ ತೆಗೆಸ್ಕೊಂಡು ಅಜ್ಜಿಗೆ ಎಲೆ ಅಡಿಕೆ ಕೊಟ್ಟೆ. ನಿಮ್ಮ ಕಡೆ ಈ ಥರ ಸಂಪ್ರದಾಯ ದೃಷ್ಟಿ ತೆಗೆಯೋದು ಇನ್ನೂ ಇದ್ದರೆ ಕಮೆಂಟ್ ಹಾಕಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.